ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ನುಡಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಮಾಡುವಂಥ ಒಳ್ಳೆ ಕೆಲಸದ ಫಲವಾಗಿ ನಮಗೇನಾದರೂ ದುಃಖ ಸಿಕ್ಕಾಗ, ಅಂದರೆ ಈಗ ನಾವು ಏನೋ ಒಂದು ಒಳ್ಳೆ ಕೆಲಸನೇ ಮಾಡಿರ್ತೀವಿ, ಆದರೆ ಅದರಿಂದ ನನಗೆ ದುಃಖನೇ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಮತ್ತೆ ಕೆಟ್ಟ ಕೆಲಸವನ್ನು ಮಾಡಿದಾಗ ಸುಖ ಸಿಗುತ್ತೋ, ಆಗ ಮನಸ್ಸು ಖಂಡಿತವಾಗ್ಲೂ ಈ ರೀತಿ ಯೋಚನೆ ಮಾಡುತ್ತೆ. ಏನು ಒಳ್ಳೆ ಕೆಲಸ ಮಾಡೋದು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯೋದರ ಅರ್ಥ ಏನು? ಯಾಕೆ ನಡಿಬೇಕು ನಾವು? ಯಾಕಂದರೆ ನಾವು ಒಳ್ಳೆ ಕೆಲಸ ಮಾಡಿದ್ರೂ ನಮಗೆ ದುಃಖ ಸಿಗುತ್ತೆ, ಕೆಟ್ಟದ್ದು ಮಾಡಿದಾಗಲೇ ಸುಖ ಸಿಗುತ್ತೆ ಅಂದಮೇಲೆ ಒಳ್ಳೆ ಕೆಲಸ, ಧರ್ಮದ ಮಾರ್ಗ ಇದರಲ್ಲೆಲ್ಲ ನಡೆಯೋದ್ರಲ್ಲಿ ಏನು ಅರ್ಥ ಇದೆ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸು ಯೋಚನೆ ಮಾಡುತ್ತಲ್ವಾ. ಆದರೆ ಇಲ್ಲಿ ಭಗವಂತ ಹೇಳ್ತಾನೆ, ದುಷ್ಟಾತ್ಮನಿಗೆ ಏನು ಪ್ರಾಪ್ತಿ ಆಗುತ್ತೆ ಇದನ್ನು ತಿಳ್ಕೊಳ್ಳಿ ಫಸ್ಟು ಅಂತ. ಈಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ನಾನು ಒಳ್ಳೇದು ಮಾಡಿದ್ರೂ ದುಃಖ ಸಿಗುತ್ತೆ ಅಂತಂದ್ಬಿಟ್ಟು, ಮತ್ತು ಕೆಟ್ಟ ಕೆಲಸ ಮಾಡೋವನಿಗೆ ಸುಖ ಸಿಗುತ್ತೆ ಅಂತಂದ್ಬಿಟ್ಟು. ಆದರೆ ದುಷ್ಟಾತ್ಮನಿಗೆ ಏನು ಸಿಗುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಕೆಟ್ಟದ್ದನ್ನು ಮಾಡುವಂಥ ಹೃದಯ ಇದೆಯಲ್ಲ, ಅದು ಸದಾ ಚಂಚಲವಾಗಿರುತ್ತೆ. ಅದು ಒಂದು ಕಡೆ ಸುಮ್ಮನೆ ಇರೋದಿಲ್ಲ, ಶಾಂತವಾಗಿರೋದಿಲ್ಲ, ತಳಮಳಿಸ್ತಾ ಇರುತ್ತೆ. ಮನಸ್ಸಲ್ಲಿ ಹೊಸ ಹೊಸ ಸಂಘರ್ಷಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಹೀಗೆ ಮಾಡಬೇಕು, ಈಗ ಅವ್ರಿಗೆ ಏನು ಮಾಡಬೇಕು, ಮೋಸ ಮಾಡೋದಕ್ಕೆ ಏನು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡೋದು, ಈ ಕಡೆ ಆ ಕಡೆ. ಅಂದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಅವನ ಮನಸ್ಸಲ್ಲಿ. ಆಮೇಲೆ ಅವಿಶ್ವಾಸ ಅನ್ನೋದು ಅವನನ್ನು ಜೀವನವಿಡೀ ಓಡಿಸ್ತಾ ಇರುತ್ತೆ. ಯಾವುದ್ರಲ್ಲೂ ಅವನಿಗೆ ವಿಶ್ವಾಸ ಇರೋದಿಲ್ಲ, ಯಾರಲ್ಲೂ ಅವನಿಗೆ ವಿಶ್ವಾಸ ಇರೋದಿಲ್ಲ. ಇದೆಲ್ಲ ಇದ್ದಾಗ ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನಾ? ಒಳಗಡೆ ಹೃದಯ ಚಂಚಲವಾಗಿರುತ್ತೆ, ತಳಮಳಿಸ್ತಾ ಇರುತ್ತೆ, ಮನಸ್ಸಲ್ಲಿ ಏನೇನೋ ಸಂಘರ್ಷಣೆಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಅವಿಶ್ವಾಸ ಅನ್ನೋದು ಅವಿಶ್ವಾಸ ಅನ್ನೋದೇ ಇರುತ್ತೆ. ಯಾರ ಮೇಲೂ ಅವನಿಗೆ ನಂಬಿಕೆ ಇರೋದಿಲ್ಲ, ಈ ರೀತಿಯೆಲ್ಲ ಇರುತ್ತೆ. ಆದರೆ ಅದೇ ಸದಾ ಧರ್ಮದಲ್ಲಿ ನಡೆಯುವಂಥವನು, ಒಳ್ಳೆ ಕೆಲಸಗಳನ್ನು ಮಾಡುವಂಥವನು, ಸಚ್ಚರಿತ್ರೆ ಇರುವಂಥ ಮನುಷ್ಯನ ಹೃದಯ ಹೇಗಿರುತ್ತೆ? ಶಾಂತವಾಗಿರುತ್ತೆ. ಪರಿಸ್ಥಿತಿಗಳು ಅವನ ಜೀವನದಲ್ಲಿ ಯಾವುದೇ ಬಾಧೆಯನ್ನೂ ಕೊಡೋದಿಲ್ಲ. ಸಮಾಜದಲ್ಲಿ ಗೌರವ ಇರುತ್ತೆ, ಮನಸ್ಸಲ್ಲಿ ಸದಾ ಸಂತೋಷ ಇರುತ್ತೆ. ಅಂದರೆ ಒಳ್ಳೆಯ ನಡವಳಿಕೆ ಇದೆಯಲ್ಲ, ಅದು ಭವಿಷ್ಯದಲ್ಲಿ ಯಾವುದೋ ಒಂದು ಸುಖದ ಮಾರ್ಗ ಅಲ್ಲ. ಒಳ್ಳೆ ನಡವಳಿಕೆ ಇದೆಯಲ್ಲ, ಅದು ಸ್ವಯಂ ಸುಖ ಅಂತ ಹೇಳ್ತಾರೆ. ಅಂದರೆ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋದ್ರಿಂದ ಮುಂದೆ ನಮಗೆ ಎಲ್ಲೋ ಒಂದು ಕಡೆ ಸುಖ ಸಿಗುತ್ತೆ ಅಲ್ಲ, ಒಳ್ಳೆ ನಡವಳಿಕೆನೇ ಸುಖ ಅಂತ. ಆ ಕೆಲಸವನ್ನು ಮಾಡ್ತಾ ಇದ್ದಾಗಲೇ ನಮ್ಮ ಮನಸ್ಸಿಗೆ ಶಾಂತವಾಗಿರುತ್ತೆ. ಈಗ ನೋಡಿ, ಇದನ್ನು ಕೇಳುವಂಥದ್ದಿದೆ, ಕೇಳ್ತಾ ಇದ್ದಾಗಲೇ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ನಮ್ಮ ಹೃದಯದಲ್ಲೂ ಏನೂ ಗೊಂದಲ ಪಂದಲ, ಅದೇನೇನೋ ಹಿಂಸೆ ಅಂಥದ್ದೆಲ್ಲ ಇರೋದಿಲ್ಲ, ನೆಮ್ಮದಿಯಾಗಿರುತ್ತಲ್ವ. ಅದೇ ಆ ಕೆಲಸನೇ ಸುಖ. ಅದರಲ್ಲಿ ಎಲ್ಲೋ ಹೋಗಿ ನಮಗೆ ಸುಖ ಸಿಗುತ್ತೆ ಅಂತಲ್ಲ, ಸುಖ ಸಿಗೋದಕ್ಕೆ ಇದೊಂದು ಮಾರ್ಗ ಅಂತ ಅಲ್ಲ ಒಳ್ಳೆ ಕೆಲಸ. ಆ ಒಳ್ಳೆ ನಡವಳಿಕೆ ಅನ್ನೋದೇನೆ ಒಂದು ಸುಖ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಟ್ಟ ನಡವಳಿಕೆ ಅನ್ನೋದು ಭವಿಷ್ಯದಲ್ಲಿ ಏನೋ ಒಂದು ದುಃಖದ ಮಾರ್ಗ, ಅದು ಅಲ್ಲ. ಆ ನಡವಳಿಕೆನೇ ದುಃಖವನ್ನು ಉತ್ಪತ್ತಿ ಮಾಡುವಂಥದ್ದು. ಧರ್ಮದಿಂದ ಸುಖ ಅಲ್ಲ, ಧರ್ಮನೇ ಸ್ವತಃ ಸುಖ ಆಗಿದೆ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಏನಕ್ಕೆ ನಾವು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಅದು ಸುಖವಾಗಿರುತ್ತೆ. ಈಗ ಎಕ್ಸಾಂಪಲ್ಗೆ ಇಬ್ಬರು ವ್ಯಕ್ತಿಗಳನ್ನು ತಗೊಂಡು, ಒಬ್ಬ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ, ಒಬ್ಬ ಬರೀ ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ. ಅವ್ರನ್ನ ಅಬ್ಸರ್ವ್ ಮಾಡಿ, ಅವ್ರು ಹೇಗಿರ್ತಾರೆ, ಒಳ್ಳೆ ಕೆಲಸ ಮಾಡೋನು ಹೇಗಿರ್ತಾನೆ, ಕೆಟ್ಟ ಕೆಲಸ ಮಾಡೋರು ಹೇಗಿರ್ತಾನೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಇವನು ಶಾಂತವಾಗಿರ್ತಾನೆ, ಸುಖವಾಗಿರ್ತಾನೆ, ನೆಮ್ಮದಿಯಾಗಿರ್ತಾನೆ, ಅವನ ಮನಸ್ಸಲ್ಲೂ ಕೂಡ ಶಾಂತತೆ ಇರುತ್ತೆ, ಎಲ್ಲರನ್ನು ನಗ್ನಗ್ತಾ ಮಾತಾಡಿಸ್ತಾ ಇರ್ತಾನೆ. ಅದೇ ಕೆಟ್ಟ ಕೆಲಸ ಮಾಡೋನಿಗೆ ಯಾವಾಗಲೂ ಭಯ ಇರುತ್ತೆ, ಆಮೇಲೆ ಅವನು ಶಾಂತವಾಗಿರೋದೇ ಇಲ್ಲ, ತಳ್ಮಳಿಸ್ತಾ ಇರ್ತಾನೆ, ಯಾವಾಗಲೂ ಏನೇನೋ ಯೋಚನೆ ಅವನ ಮೈಂಡಲ್ಲಿ ಓಡ್ತಾ ಇರುತ್ತೆ, ಯಾವಾಗಲೂ ಕೋಪ ಇಲ್ಲ, ರೋಷ ಇರುತ್ತೆ, ಇಲ್ಲ ಭಯ ಇರುತ್ತೆ, ಈ ರೀತಿ ಇರ್ತಾನೆ. ಸೊ ಯಾವ್ದು ಬೇಕು ಅಂತ ನಾವು ಯೋಚನೆ ಮಾಡಿ ಚೂಸ್ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಕೆಲಸ, ಆಯಿತಾ? ಇದಕ್ಕೆ ಮಹಾಭಾರತದಿಂದ ನಾವು ಯಾವ ಘಟನೆಯನ್ನು ತಗೊಂಡು ಅರ್ಥ ಮಾಡ್ಕೋಬೋದು ಅಂತ ನೋಡೋಣ. ಪಾಂಡವರು ಹಸ್ತಿನಾಪುರಕ್ಕೆ ಬಂದಾಗ ದುರ್ಯೋಧನಾದಿಗಳು, ಅಂದರೆ ಅವನ ಅಣ್ಣ ತಮ್ಮಂದರು 100 ಜನ ಇರ್ತಾರಲ್ಲ, ಯಾರಿಗೂ ಇಷ್ಟ ಆಗೋದಿಲ್ಲ, ಅವರೆಲ್ಲ ಅವರನ್ನು ತಿರಸ್ಕಾರ ಮಾಡ್ತಾರೆ. ಈಗ ಪಾಂಡವರು ಕಾಡಿಂದ ಇಲ್ಲಿಗೆ ಬರ್ತಾರಲ್ವಾ, ಅರಮನೆಗೆ ಕರ್ಕೊಂಡು ಬರ್ತಾರಲ್ವಾ, ತಂದೆ ತೀರೋದು, ಪಾಂಡು ಸತ್ತು ಹೋಗ್ತಾನೆ. ಅದಕ್ಕೋಸ್ಕರ
ವಾಪಸ್ಸು ಮಕ್ಕಳನ್ನ ಮತ್ತು ಕುಂತಿನ ರಾಜ್ಯಕ್ಕೆ ಕರ್ಕೊಂಡು ಬರ್ತಾರೆ. ಆಗ ಇವ್ರಿಗೆ ಯಾರಿಗೂ ಇಷ್ಟ ಆಗೋದಿಲ್ಲ. ಆದರೆ ಪಾಂಡವರು ಮಾತ್ರ ಅವರನ್ನು ನಮ್ಮ ಅಣ್ಣ ತಮ್ಮಂದ್ರೆ ಇವರು ಅಂತ ಭಾವಿಸ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಕೌರವರು ಪಾಂಡವರನ್ನು ಹೀಯಾಳಿಸ್ತಾರೆ. ಈಗ ಅದಕ್ಕೆ ಕೆಲವೊಂದು ಘಟನೆಗಳು ಕೂಡ ಇದೆ. ಊಟದ ಮನೆಗೆ ಬರ್ತಾರೆ ಅವರು ಪಾಂಡವರು ಎಲ್ಲರೂ ಕೂಡ. ಊಟ ಎಲ್ಲಿ ಬಡಿಸ್ತಾರೋ, ಅಂದರೆ ಹೊಟ್ಟೆ ಹಸ್ಬಿಟ್ಟಿರುತ್ತೆ ಅವ್ರಿಗೆ. ಸೊ ಅಲ್ಲಿಗೆ ಬರ್ತಾರೆ. ಅಲ್ಲಿ ಯಾಕಂದರೆ ಅವರು ಹುಟ್ಟಿ ಬೆಳೆದಿದ್ದು ಕಾಡಲ್ಲೇ ಅಲ್ವಾ, ಅಲ್ಲವರು ಅಷ್ಟೊಂದು ಊಟಗಳನ್ನೇ ನೋಡಿರೋದಿಲ್ಲ. ಇಲ್ಲಿ ಮೃಷ್ಟಾನ್ನವನ್ನು ನೋಡಿ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಇಷ್ಟೆಲ್ಲ ಅಡುಗೆಗಳು ಮಾಡ್ತಾರ ಇಲ್ಲಿ ಅಂತಂದ್ಬಿಟ್ಟು. ಅದರಲ್ಲೂ ಭೀಮಸೇನ ಆ ಊಟ ಮಾಡೋದು ಅಂತಂದರೆ ಅವನಿಗೆ ತುಂಬ ಇಷ್ಟ. ಅದರಲ್ಲೂ ಲಡ್ಡು ಅಂತಂದರೆ ಅವನಿಗೆ ಬಹಳ ಇಷ್ಟ. ಅಲ್ಲಿ ಬೇಕಾದಷ್ಟು ಲಡ್ಡುಗಳನ್ನೆಲ್ಲ ಇಟ್ಟಿರ್ತಾರೆ. ಅದನ್ನೆಲ್ಲ ನೋಡಿ ಅದನ್ನು ತಿನ್ನಬೇಕು ಅಂತ ಆಸೆ ಪಡ್ತಾನೆ. ಆದರೆ ದುರ್ಯೋಧನ ಏನು ಮಾಡ್ತಾನೆ, ಇಲ್ಲಿ ನಾನು ಹೇಳ್ದಂಗೆ ಕೇಳಬೇಕು, ಆ ಲಡ್ಡುನ ತಿನ್ನಬೇಕು ಅಂತಂದರೆ ನಿನ್ನ ತಲೆ ಮೇಲಿಂದ ಬಟ್ಟೆಯನ್ನು ಹೊದ್ದುಕೊಂಡು ನನ್ನ ಕಾಲಿಗೆ ನಮಸ್ಕಾರ ಮಾಡಿ ನೀನು ತಿನ್ನಬೇಕು ಅಂತೆಲ್ಲ ಹೇಳ್ತಾನೆ. ಹಾಗೆ ಮಾಡಿದ್ರೂ ಕೂಡ ಅವನು ಕೊಡೋದಿಲ್ಲ. ಮತ್ತೆ ಏನು ಮಾಡ್ತಾರೆ, ಈಗ ಊಟಕ್ಕೆ ಕೂತ್ಕೊಳ್ಳೋ ಅಂಥ ಸಂದರ್ಭ ಬರುತ್ತೆ. ಎಲ್ಲರೂ ಊಟಕ್ಕೆ ಕೂತ್ಕೊಳ್ತಾರೆ. ಆದರೆ ಈ 5 ಜನಕ್ಕೆ ಅವರು ಜಾಗ ಕೊಡೋದಿಲ್ಲ. ಆಮೇಲೆ ವಿದುರ ಮತ್ತು ಭೀಷ್ಮರು ಅಲ್ಲಿಗೆ ಬಂದು ಅವ್ರಿಗೂ ಕೂಡ ನೀವು ಜಾಗ ಕೊಡಬೇಕು, ಇನ್ಮೇಲೆ ಇವರು ಕೂಡ ನಿಮ್ಮಲ್ಲೇ ಸೋದರರ ಹಾಗೆ ಅವ್ರನ್ನ ನೋಡ್ಕೊಳ್ಬೇಕು ಅಂತೆಲ್ಲ ಹೇಳ್ತಾರೆ. ಆಗ ಅವರು ಜಾಗ ಬಿಡ್ತಾರೆ. ಅವ್ರಿಗೆ ಇಷ್ಟ ಇರೋದಿಲ್ಲ, ಆದರೂ ಈಗ ಭೀಷ್ಮರು ಮತ್ತು ವಿದುರರು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಜಾಗ ಬಿಡ್ತಾರೆ. ಅವಾಗ ವಿದುರರು ಏನು ಮಾಡ್ತಾರೆ, ಕೈಯನ್ನು ಮಡಚದೆ ನೀವು ಊಟ ಮಾಡಬೇಕು ಅಂತ ಹೇಳ್ತಾರೆ. ಈಗ ಕೈಯನ್ನು ಮಡಚಿದ್ರೆ ಅಲ್ವಾ ಊಟ ಮಾಡೋದಕ್ಕಾಗೋದು. ಕೈಯನ್ನು ಮಡಚದೇನೆ ಹೆಂಗಪ್ಪ ಊಟ ಮಾಡೋದು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಊಟ ಮಾಡೋಕ್ಕೆ ಆಗಲ್ವಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಕೂತಿರ್ತಾರೆ. ಆವಾಗ ಯುಧಿಷ್ಠಿರ ಏನು ಮಾಡ್ತಾನೆ, ತನ್ನ ಕೈಯಿಂದ ಪಕ್ಕದಲ್ಲಿ ಕೂತಿದ್ದಂತಹ ದುರ್ಯೋಧನನಿಗೆ, ಈಗ ಪಕ್ಕದಲ್ಲಿರೋರಿಗೆ ಅಂತಂದರೆ ನಾವು ಕೈ ಮಡಿಸ್ದೇನೆ ತಿನ್ನಿಸ್ಬೋದು. ಸೊ ನಾನು ನಿನಗೆ ತಿನ್ನಿಸ್ತೀನಿ, ನೀನು ನನಗೆ ತಿನ್ನಿಸು ಅನ್ನೋ ರೀತಿ ಅವನು ತಿನ್ನಿಸ್ತಾನೆ. ಆದರೆ ಅವನೇನು ಮಾಡ್ತಾನೆ, ತಾನು ತಿಂತಾನೆ, ಆದರೆ ಯುಧಿಷ್ಠಿರನಿಗೆ ತಿನ್ನಿಸೋದಿಲ್ಲ. ಅಂದರೆ ನಾವೆಲ್ಲ ಸೋದರರು ಒಬ್ರಿಗೊಬ್ಬರು ತಿನ್ಸಿದ್ರೆ ಆಯಿತು, ಕೈಯನ್ನು ಮಡಚದೆ ನಾವು ತಿನ್ಬೋದು. ಅಂದರೆ ಇಲ್ಲಿ ವಿದುರರು ಒಬ್ರು ಅನ್ಯೋನ್ಯವಾಗಿರಬೇಕು ಅನ್ನೋ ಒಂದು ಕಾರಣದಿಂದ ಈ ರೀತಿ ಹೇಳಿರ್ತಾರೆ. ಆದರೆ ದುರ್ಯೋಧನಾದಿಗಳೆಲ್ಲ ಈ ರೀತಿ ಯೋಚನೆನೇ ಮಾಡಲ್ಲ. ಯುಧಿಷ್ಠಿರ ಒಬ್ರಿಗೊಬ್ರು ತಿನ್ಸಿದ್ರೆ ನಾವು ಊಟ ಮಾಡಬಹುದು ಅಂತ ಹೇಳಿದ್ರೆ ಅವರು ಆ ರೀತಿ ಯೋಚನೆ ಮಾಡೋದಿಲ್ಲ. ಯುಧಿಷ್ಠಿರ ಏನೋ ದುರ್ಯೋಧನನಿಗೆ ತಿನ್ನಿಸ್ತಾನೆ, ಅವನು ತಿಂತ ಖುಷಿ ಪಡ್ತಾನೆ, ಅದನ್ನು ಎಂಜಾಯ್ ಮಾಡ್ತಾನೆ ಹೊರತು ದುರ್ಯೋಧನ ಯುಧಿಷ್ಠಿರನಿಗೆ ತಿನ್ಸೋದಕ್ಕೆ ಹೋಗೋದಿಲ್ಲ. ಈ ಒಂದು ಸಮಯದಲ್ಲಿ ದುರ್ಯೋಧನ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಲ್ವಾ. ಈಗ ದೊಡ್ಡವರು ಹೇಳಿದ್ದಾರೆ ಒಬ್ರಿಗೊಬ್ರು ಈ ರೀತಿ ಇರಬೇಕು ಅಂತ. ಯುಧಿಷ್ಠಿರನು ತಿನ್ನಿಸ್ತಾ ಇದ್ದಾನೆ ಅಂದಮೇಲೆ ಇವನು ತಿನ್ನಿಸ್ಬೇಕಾದ್ರೆ ಅವನು ಕೆಟ್ಟದಾಗಿ ಯೋಚನೆ ಮಾಡಿ ನಾನು ಯಾಕೆ ತಿನ್ನಿಸ್ಬೇಕು ಅಂತ. ಆದರೆ ಅವನು ತಿನ್ನಿಸ್ತಾ ಇರೋದನ್ನ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ಈ ಒಂದು ಸಮಯದಲ್ಲಿ ದುರ್ಯೋಧನ ಸುಖ ಪಡ್ತಾ ಇದ್ದ, ಆದರೆ ಒಳಗಡೆಯಿಂದ ಅವನ ಮನಸ್ಸು ತಳಮಳದಲ್ಲಿದೆ ಅಲ್ವಾ. ಅವನ ಮನಸ್ಸು ಏನೇನೋ ಯೋಚನೆ ಮಾಡ್ತಾ ಇದೆ. ನಾನು ಹಿಂಗೆ ಮಾಡಿಬಿಟ್ಟೆ, ಹಂಗೆ ಮಾಡಿಬಿಟ್ಟೆ, ಅವನಿಗೆ ನಾನು ತಿನ್ನಿಸ್ತಾ ಇಲ್ಲ ಅಂತಲ್ಲ, ಏನೇನೋ ಪ್ಲಾನ್ಗಳನ್ನು ಮಾಡುತ್ತೆ, ಏನೇನೋ ತಳಮಳಿಸುತ್ತೆ, ಅದು ಹೆಂಗೆಂಗೋ ತಳಮಳಿಸುತ್ತೆ, ಅದೆಲ್ಲ ಆಗ್ತಾ ಇದೆ. ಆದರೆ ಯುಧಿಷ್ಠಿರ ಆ ರೀತಿ ಇರಲಿಲ್ಲ. ಇಲ್ಲಿ ತನ್ನ ತಾತ ಹೇಳಿದ ಮಾತನ್ನು ಕೇಳೋದ್ರಲ್ಲಿ ಅವರಿಗೆ ಒಂದು ಸಮಾಧಾನ ಇತ್ತು. ಒಳ್ಳೆ ಕೆಲಸ ಮಾಡಿದಾಗ ಆ ಮನಸ್ಸು ಶಾಂತವಾಗಿರುತ್ತೆ, ಸಮಾಧಾನವಾಗಿರುತ್ತೆ. ಇದನ್ನು ನಾವು ಕಲಿಬೇಕು. ಈಗ ಒಳ್ಳೇದನ್ನು ಮಾಡಿದ್ರೂ ನಮಗೆ ಕೆಟ್ಟದಾಗುತ್ತೆ ಅಂದರೆ ಅದರಿಂದೇನೂ ಏನೋ ಒಂದು ರೀಸನ್ ಇರುತ್ತೆ. ಬಟ್ ನೀನು ಒಳ್ಳೆ ಕೆಲಸ ಮಾಡ್ತಾ ಇರಬೇಕಾದ್ರೆ ನಿನ್ನ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ, ಹೇಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದಾಗ ಹೇಗಿರುತ್ತೆ, ಕೆಟ್ಟ ಕೆಲಸ ಮಾಡಿದಾಗ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಆವಾಗ ನಾವು ಯಾವುದನ್ನು ಚೂಸ್ ಮಾಡ್ಕೋಬೇಕು ಅಂತ ನಮಗೂ ಗೊತ್ತಾಗುತ್ತೆ. ಸೊ ಒಳ್ಳೆ ಕೆಲಸ ಮಾಡಿದಾಗ ಮನಸ್ಸಿಗೆ ಸಮಾಧಾನವಾಗಿರುತ್ತೆ, ಅದೇನು ತಳಮಳ ಪಡೋದಿಲ್ಲ. ಅದೇ ಕೆಟ್ಟ ಕೆಲಸ ಮಾಡಿದಾಗ ಮನಸ್ಸಿಗೆ ಸುಖ ಅಂತ ಅನ್ಸಿದ್ರು ಒಳಗಡೆಯಿಂದ ಅದು ಎಷ್ಟು ಡಿಸ್ಟರ್ಬ್ ಆಗಿರುತ್ತೆ. ಈ ಅಲೆಗಳು ಇರುತ್ತಲ್ಲ ಆ ರೀತಿ ಇರುತ್ತೆ ಒಳಗಡೆ, ಆಯಿತಾ. ಅದಕ್ಕೋಸ್ಕರನೇ ಒಳ್ಳೆಯ ಕೆಲಸಗಳನ್ನೇ ನಾವು ಮಾಡಬೇಕು, ಅದರಿಂದ ನಮ್ಮ ಮನಸ್ಸು ಸಮಾಧಾನವಾಗಿರುತ್ತೆ ಅನ್ನೋದು ಇದರ ಅರ್ಥ. ಹರೇ ಕೃಷ್ಣ.